ಹಾಯ್ ಹಲೋ ನಮಸ್ಕಾರ ಗೆಳೆಯರೆ. ಇವತ್ತು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಕೆಲವೊಂದು ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಮಾಡಿರುತ್ತೆ ಥ್ರೂ SSC ಮುಖಾಂತರ. ಯಾವ್ಯಾವುದ್ರಲ್ಲಿ ಅಂದರೆ ಕಾನ್ಸ್ಟೇಬಲ್ JD ಅಂತ, ಇದು ಬಂದು CAPF ನಲ್ಲಿ ಮತ್ತು SSF ನಲ್ಲಿ. ರೈಫಲ್ ಮ್ಯಾನು ಇದು ಬಂದು ಅಸ್ಸಾಂ ರೈಫಲ್ಸ್ ಅಲ್ಲಿ. ಸಿಪಾಯಿ ಅಂತ ಇದು ಬಂದು ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋದಲ್ಲಿ ಇಷ್ಟರಲ್ಲಿ ಕಾಲ್ಫಾರ್ಮ್ ಆಗಿರುತ್ತೆ. SSC ಬಂದು ಜಸ್ಟ್ ಇವರು ಎಕ್ಸಾಮ್ನ ಕಂಡಕ್ಟ್ ಮಾಡೋ ಸಂಸ್ಥೆ ಆಗಿರುತ್ತೆ. ಅಪ್ಲಿಕೇಶನ್ ಹಾಕೋಕ್ಕೆ ಸ್ಟಾರ್ಟ್ ಆಗೋದು ಬಂದು 5/9/2024 14/10/2024 ತನಕ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟು ಬಂದು 14/10/2024. ಎಕ್ಸಾಮ್ ಫೀಸ್ನ ಕಟ್ಟೋದಕ್ಕೆ ಲಾಸ್ಟ್ ಡೇಟು ಬಂದು 15/10/2024 ಆಗಿರುತ್ತೆ. ಇನ್ ಕೇಸ್ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನಾದರೂ ರಾಂಗ್ ಆಗಿದ್ರೆ ಕರೆಕ್ಷನ್ ಮಾಡೋದಕ್ಕೆ 5/11/2024 7/11/2024 ತನಕ ಟೈಮ್ ಇರುತ್ತೆ. ಇನ್ನು ಈ ಹುದ್ದೆಗಳಿಗೆ ಯಾವಾಗ ಎಕ್ಸಾಮ್ ಇರುತ್ತೆ ಅಂತ ಹೇಳಿದರೆ ಜನವರಿಯಿಂದ ಫೆಬ್ರವರಿ 2025 ಆ ಮಧ್ಯದಲ್ಲಿ ಎಕ್ಸಾಮ್ ಯಾವಾಗಾದರೂ ಬರ್ಬೋದು. ಮತ್ತೆ ಈ ಒಂದು ಹುದ್ದೆಗಳು ಮಹಿಳೆಯರಿಗೂ ಇರುತ್ತೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ನೀವು ಸಲ್ಲಿಸಬಹುದಾಗಿರುತ್ತೆ. ಕಂಪ್ಯೂಟರ್ ಬೇಸ್ಡ್ ಟೆಸ್ಟು ಟೋಟಲ್ 13 ಲ್ಯಾಂಗ್ವೇಜಲ್ಲಿ ಇರುತ್ತೆ, ಇನ್ಕ್ಲೂಡಿಂಗ್ ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲೂ ಇರುತ್ತೆ. ಇನ್ನು ಈ ಹುದ್ದೆಗಳಿಗೆ ಪೇ ಸ್ಕೇಲ್ ನೋಡೋದಾದರೆ 18,000ದಿಂದ 56,900 ತನಕ ಬೇಸಿಕ್ ಇರುತ್ತೆ. ಇದು ಬಂದು ಸಿಪಾಯಿ NCBಯಲ್ಲಿ. ಮತ್ತೆ ಇನ್ನು ಮತ್ತುಳಿದ ಪೋಸ್ಟ್ಗಳಿಗೆಲ್ಲ 21,700ರಿಂದ 69,100 ತನಕ ಸ್ಯಾಲ್ರಿ ಇರುತ್ತೆ, ಸಿಪಾಯಿ ಪೋಸ್ಟ್ ಬಿಟ್ಟು. ಇನ್ನು ಯಾವ್ಯಾವುದಕ್ಕೆ ಎಷ್ಟೆಷ್ಟು ಪೋಸ್ಟ್ ಇದೆ ಅಂತ ನೋಡೋಣ ಬನ್ನಿ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ 13,306 ಪೋಸ್ಟ್ ಖಾಲಿ ಇರುತ್ತೆ. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ 6,430 ಪೋಸ್ಟ್ ಇರುತ್ತೆ. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಇದರಲ್ಲಿ 11,299 ಪೋಸ್ಟ್ ಇರುತ್ತೆ. SSB ಸಶಸ್ತ್ರ ಸೀಮಾ ಬಲದಲ್ಲಿ 819 ಪೋಸ್ಟ್ ಇರುತ್ತೆ. ITBP ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ ಇದರಲ್ಲಿ 2,564 ಪೋಸ್ಟ್ ಇರುತ್ತೆ. ಅಸ್ಸಾಂ ರೈಫಲ್ಸ್ 1,148 ಪೋಸ್ಟ್ ಇರುತ್ತೆ. ಸೆಕ್ರೆಟರಿಯೇಟ್ ಸೆಕ್ಯೂರಿಟಿ ಫೋರ್ಸ್ SSF ಇದರಲ್ಲಿ 35 ಪೋಸ್ಟ್ ಇರುತ್ತೆ. ನಾರ್ಕೋಟಿಕ್ ಕಂಟ್ರೋಲ್ ಬೋರ್ಡ್ ಇದರಲ್ಲಿ 11 ಪೋಸ್ಟ್ ಇರುತ್ತೆ. ಟೋಟಲ್ 35,612 ಹುದ್ದೆಗಳು ಪುರುಷರಿಗಿರುತ್ತೆ. ಇನ್ನು ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮಹಿಳೆಯರಿಗೆ 2,348 ಪೋಸ್ಟ್ ಇರುತ್ತೆ. ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ನಲ್ಲಿ 715 ಪೋಸ್ಟ್ ಇರುತ್ತೆ. ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಇದರಲ್ಲಿ 242 ಪೋಸ್ಟ್ ಇರುತ್ತೆ. ಸಶಸ್ತ್ರ ಸೀಮಾ ಬಲದಲ್ಲಿ ಯಾವುದೂ ಇರಲ್ಲ. ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸಲ್ಲಿ 453 ಪೋಸ್ಟ್ ಇರುತ್ತೆ. ಅಸ್ಸಾಂ ರೈಫಲ್ಸ್ ಅಲ್ಲಿ 100 ಪೋಸ್ಟ್ ಇರುತ್ತೆ. ಸೆಕ್ರೆಟರಿಯೇಟ್ ಸೆಕ್ಯೂರಿಟಿ ಫೋರ್ಸ್ ಇದರಲ್ಲಿ ಯಾವುದೇ ಪೋಸ್ಟ್ ಇರಲ್ಲ. ನಾರ್ಕೋಟಿಕ್ ಕಂಟ್ರೋಲ್ ಬೋರ್ಡ್ಸ್ ಇದರಲ್ಲಿ 11 ಪೋಸ್ಟ್ ಇರುತ್ತೆ. 3,869 ಒಟ್ಟು ಹುದ್ದೆಗಳು ಮಹಿಳೆಯರಿಗಿರುತ್ತೆ. ಇನ್ನು ಈ ಒಂದು ಟೋಟಲ್ ಆಗಿ ಎಷ್ಟು ವೇಕೆನ್ಸಿ ಕಾಲ್ಫಾರ್ಮ್ ಆಗಿದೆ ಅಂದರೆ ಈ ನೋಟಿಫಿಕೇಶನ್ 39,481 ಪೋಸ್ಟ್ ಕಾಲ್ಫಾರ್ಮ್ ಆಗಿರುತ್ತೆ. ಇನ್ನು ಈ ಹುದ್ದೆಗಳಿಗೆಲ್ಲ ಏನೇನು ಕ್ವಾಲಿಫಿಕೇಶನ್ ಬೇಕು ಅಂತಂದ್ರೆ ನೀವು ಮೆಟ್ರಿಕ್ಯುಲೇಷನ್ ಅಥವಾ 10ನೇ ಕ್ಲಾಸ್ ಪಾಸ್ ಆಗಿದ್ರೆ ಸಾಕಾಗಿರುತ್ತೆ. ಇನ್ನು ನೀವು NCC ಕಂಪ್ಲೀಟ್ ಆಗಿ ನಿಮ್ಮ ಹತ್ರ ಸರ್ಟಿಫಿಕೇಟ್ಸ್ ಇದ್ರೆ ಅದು ಕೂಡ ನಿಮಗೆ ಇನ್ಸೆಂಟಿವ್ ಅಥವಾ ಬೋನಸ್ ಮಾರ್ಕ್ಸ್ ತರ ನಿಮಗೆ ಆಡ್ ಆಗುತ್ತೆ. NCC C ಸರ್ಟಿಫಿಕೇಟ್ ಇದ್ರೆ 5% ನಿಮಗೆ ಮಾರ್ಕ್ಸ್ ಸಿಗುತ್ತೆ. NCC B ಸರ್ಟಿಫಿಕೇಟ್ ಇದ್ರೆ 3%, NCC A ಸರ್ಟಿಫಿಕೇಟ್ ಇದ್ರೆ 2% ನಿಮಗೆ ಮ್ಯಾಕ್ಸಿಮಮ್ ಇನ್ಸೆಂಟಿವ್ ಅಥವಾ ಬೋನಸ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ಈ ಹುದ್ದೆಗಳಿಗೆ ಹೇಗೆ ಅಪ್ಲೈ ಮಾಡೋದು ಅಂತಂದ್ರೆ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಇನ್ನು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದ್ರೆ 100 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. SC ST ಮತ್ತೆ ವುಮೆನ್ ಕ್ಯಾಂಡಿಡೇಟ್ ಮತ್ತೆ ಎಕ್ಸ್ ಸರ್ವಿಸ್ ಮೆನ್ ಇವರಿಗೆ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಇನ್ನು ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇನ್ ಕೇಸ್ ಏನಾದರೂ ರಾಂಗ್ ಆಗಿದ್ರೆ 5/11/2024 7/11/2024 ಅಲ್ಲಿ ಅಪ್ಲಿಕೇಶನ್ ಸರಿ ಮಾಡಬಹುದಾಗಿರುತ್ತೆ. ಅಂದ್ರೆ ನೀವು ಅಪ್ಲಿಕೇಶನ್ 2 ಸಲ ಕರೆಕ್ಷನ್ ಮಾಡಬಹುದಾಗಿರುತ್ತೆ. ನೀವು ಅಪ್ಲಿಕೇಶನ್ ಫಸ್ಟ್ ಟೈಮ್ ಕರೆಕ್ಷನ್ ಮಾಡೋದಾದ್ರೆ 200 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ. ಮತ್ತೆ ಇನ್ನೊಂದ್ಸಲ ಕರೆಕ್ಷನ್ ಮಾಡಬೇಕು ಅಂತಂದ್ರೆ 500 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ. ಇನ್ನು ನಮ್ಮ ಕರ್ನಾಟಕದಲ್ಲಿ ಯಾವ್ಯಾವ ಎಕ್ಸಾಮ್ ಸೆಂಟರ್ ಇರುತ್ತೆ ಅಂತಂದ್ರೆ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಹುಬ್ಳಿ, ಉಡುಪಿ ಇಷ್ಟು ಕಡೆ ಎಕ್ಸಾಮ್ ಸೆಂಟರ್ಸ್ ನಮ್ಮ ಕರ್ನಾಟಕದಲ್ಲಿ ಇರುತ್ತೆ. ಇನ್ನು ಎಕ್ಸಾಮ್ ಸಿಲೆಬಸ್ ನೋಡೋದಾದ್ರೆ ಟೋಟಲ್ 80 ಕ್ವಶನ್ ಇರುತ್ತೆ. ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಬರುತ್ತೆ. ಇನ್ನು ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಕ್ವಶನ್ ಇರುತ್ತೆ ಅಂತಂದ್ರೆ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಲ್ಲಿ 20 ಕ್ವಶನ್ ಇರುತ್ತೆ. ಜನರಲ್ ನಾಲೆಡ್ಜ್ ಅಂಡ್ ಜನರಲ್ ಅವೇರ್ನೆಸ್ ಅಲ್ಲಿ 20 ಕ್ವಶನ್ ಇರುತ್ತೆ.
ಎಲಿಮೆಂಟರಿ ಮ್ಯಾಥಮೆಟಿಕ್ಸ್ ಇದರಲ್ಲಿ 20 ಕ್ವಶನ್ ಇರುತ್ತೆ. ಇಂಗ್ಲಿಷು, ಹಿಂದಿ ಇದರಲ್ಲಿ 20 ಕ್ವಶನ್ ಇರುತ್ತೆ. ಇನ್ನು ಈ ಮಲ್ಟಿಪಲ್ ಚಾಯ್ಸು ಎಲ್ಲ ಭಾಷೆಯಲ್ಲೂ ಇರುತ್ತೆ, 16 ಭಾಷೆಯಲ್ಲಿ, ನಮ್ಮ ಕನ್ನಡದಲ್ಲೂ ಇನ್ಕ್ಲೂಡ್ ಆಗಿರುತ್ತೆ. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ 0.25, ಒಂದು ಕ್ವಶನ್ ರಾಂಗ್ ಆಯಿತು ಅಂತಂದರೆ. ಇನ್ನು ಈ ಎಕ್ಸಾಮಲ್ಲಿ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. 5 ಕಿಲೋಮೀಟರ್ 24 ನಿಮಿಷದಲ್ಲಿ ಪುರುಷರಿಗೆ, ಮಹಿಳೆಯರಿಗೆ 1.6 ಕಿಲೋಮೀಟರ್ಸು 8.5 ನಿಮಿಷದಲ್ಲಿ, 1.6 ಕಿಲೋಮೀಟರ್ಸು 7 ನಿಮಿಷದಲ್ಲಿ ಪುರುಷರಿಗೆ, 800 ಮೀಟರ್ 5 ನಿಮಿಷದಲ್ಲಿ. ಇದು ಬಂದು ಲಡಾಖ್ ರೀಜಿಯನ್ ಅವ್ರಿಗೆ ಮಾತ್ರ ಇರುತ್ತೆ. ಇನ್ನು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟಲ್ಲಿ ಮಿನಿಮಮ್ ಹೈಟ್ ಇರಬೇಕಾಗಿರುತ್ತೆ. ಪುರುಷರಿಗೆ 170 ಸೆಂಟಿಮೀಟರ್ ಇರಬೇಕು, ಮಹಿಳೆಯರು 157 ಸೆಂಟಿಮೀಟರ್ ಇರಬೇಕು. ಇನ್ನು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವುದಾದ್ರು ತೊಂದರೆ ಆದರೆ ನಿಮಗೆ ಕರ್ನಾಟಕ ರೀಜಿಯನಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ. ಈ ನಂಬರ್ ಇನ್ನು SSC ಸೆಂಟರ್ ಬೆಂಗಳೂರದು. ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಿಮ್ಮ ಕ್ಲಾರಿಫಿಕೇಶನ್ ಅವರು ಕೊಡ್ತಾರೆ. ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಎಚ್ಚರವಹಿಸಬೇಕಾದ ವಿಷಯಗಳು ಏನಂತಂದರೆ, ನಿಮ್ಮ ಹೆಸರು, ನಿಮ್ಮ ತಂದೆ ಹೆಸರು, ತಾಯಿ ಹೆಸರು, ಡೇಟ್ ಆಫ್ ಬರ್ತ್ ಮತ್ತು ನಿಮ್ಮದು 10th ಮಾರ್ಕ್ಸ್ ಕಾರ್ಡ್ನ ಡೀಟೇಲ್ಸು ಹಾಕಬೇಕಾದ್ರೆ ಕರೆಕ್ಟಾಗಿರಬೇಕು. ನೀವು ಕರೆಕ್ಟಾಗಿ ಹಾಕಿಲ್ಲ ಅಂದರೆ ಇನ್ಕರೆಕ್ಟ್ ಅಪ್ಲಿಕೇಶನ್ ಅಂತ ನಿಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡ್ತಾರೆ. ಇದಿಷ್ಟು ಈ ನೋಟಿಫಿಕೇಶನ್ನ ಡೀಟೇಲ್ಸ್ ಆಗಿತ್ತು. ಇನ್ನು ಇದೇ ಥರ ಹೊಸ ನೋಟಿಫಿಕೇಶನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.